ಕಜ್ಜಾಯ, ಎಳ್ಳುಂಡೆ, ಚಕ್ಲಿ, ನಿಪ್ಪಟ್ಟು ಮತ್ತೆ ಒಬ್ಬಟ್ಟು ಇಷ್ಟು ರೆಡಿ ಆಗಿದೆ. ಇಲ್ಲಿಗೆ ನಾವು ವ್ರತದ ದಾರನ ಇಡಬೇಕು. ಒಂದು ತೊಟ್ಟು ನಮ್ಮ ಎಡಭಾಗಕ್ಕೆ, ತುದಿ ನಮ್ಮ ಬಲಭಾಗಕ್ಕೆ. ಮನೆಯವರು ಕೂಡ ಕೇಳಿಸ್ಕೊಂಡ್ರೆ ತುಂಬಾ ಒಳ್ಳೇದು. ಇಷ್ಟು ಮಾಡಿದ್ರೆ ವರಮಹಾಲಕ್ಷ್ಮಿ ಪೂಜೆ ಸಂಪೂರ್ಣ ಆಗುತ್ತೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಇದರಲ್ಲಿ ಮಹಾಮಂಗಳಾರತಿ ಮಾಡೋದಕ್ಕಿಂತ ಮೊದಲು, ಯಾಕಂದ್ರೆ ಹೇಳುವಾಗ ಒಂದೊಂದು ವಿಚಾರ ಸ್ಕಿಪ್ ಆಗ್ಬಿಡುತ್ತೆ. ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಹಬ್ಬದ ದಿನ ಯಾವ ರೀತಿ ಪೂಜೆ ಮಾಡಬೇಕು, ಹಂತವಾಗಿ ಸಂಕಲ್ಪ ಮಂತ್ರ, ಗಣೇಶನ ಪೂಜೆ, ಹಾಗೆ ಲಕ್ಷ್ಮೀನಾರಾಯಣರ ಪೂಜೆ, ಮನೆ ದೇವರ ಸ್ಮರಣೆ, ಪ್ರತಿಯೊಂದು ಕೂಡ ಯಾವ್ಯಾವ ಮಂತ್ರ ಹೇಳ್ಕೋಬೇಕು, ಯಾವ ಟೈಮಲ್ಲಿ ನೈವೇದ್ಯ ಅರ್ಪಿಸಬೇಕು, ಪ್ರತಿಯೊಂದು ಕೂಡ ತಿಳಿಸಿದ್ದೀನಿ. ಹಾಗೆ ವಿಡಿಯೋ ಮಧ್ಯದಲ್ಲಿ ನಿಮ್ಗೆ ಉಪಯೋಗ ಆಗುವಂಥ ಒಂದಷ್ಟು ಟಿಪ್ಸ್ಗಳು ಕೂಡ ಹೇಳಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಾಗ ಸಿಂಪಲ್ ಆಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಜೋಡಿಸಿದ್ದೀನಿ. ಇನ್ನು ಹಬ್ಬದ ದಿನ ತಿಂಡಿಗಳು ಮಾಡಿರ್ತೀರ. ಈಗ ಲಕ್ಷ್ಮಿಗೆ ಇಷ್ಟ ಆಗಿರೋಂಥ ಕಜ್ಜಾಯ, ಎಳ್ಳುಂಡೆ, ಚಕ್ಲಿ, ನಿಪ್ಪಟ್ಟು ಮತ್ತೆ ಒಬ್ಬಟ್ಟು, ಈ ಥರದ್ದೆಲ್ಲ ರವೆ ಉಂಡೆ, ಈ ಥರದ್ದೆಲ್ಲ ತಿಂಡಿಗಳು ಮಾಡಿರ್ತಾರೆ. ಅದನ್ನು ಎಲ್ಲ ಜೋಡಿಸುವಾಗ ಇನ್ನೂ ಕೂಡ ತಟ್ಟೆಗಳು ಜಾಸ್ತಿ ಆಗುತ್ತೆ. ಮೇನ್ ಏನೇನು ಇಡಬೇಕು ಅನ್ನೋದನ್ನ ಮಾತ್ರ ನಾನು ಇವತ್ತಿಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಹಣ್ಣು, ಸೀರೆ, ಪೂರ್ಣಫಲ, ಮತ್ತೆ ಕಾಯಿನು, ಲಕ್ಷ್ಮಿಗೆ ಪ್ರಿಯವಾಗಿರೋ ವಸ್ತು, ಗಣೇಶ, ಅರಿಶಿನ, ಕುಂಕುಮ, ಅಕ್ಷತೆ, ಮತ್ತೆ ಮಡ್ಲಕ್ಕಿ ಕಟ್ಟಿರುವಂಥದ್ದು, ಇದಿಷ್ಟು ತೋರಿಸಿದ್ದೀನಿ. ಇನ್ನು ಗಂಧದ ಕಲ್ಲು ಬರುತ್ತಲ್ಲ, ಆ ಗಂಧ ತೇಯುವಂಥ ಕಲ್ಲು, ಅದ್ರ ಮೇಲೆ ಒಂದು ಬೆಳ್ಳಿ ಬಟ್ಲಲ್ಲಿ ಸ್ವಲ್ಪ ಜೇನುತುಪ್ಪ ಹಾಕಿ ಒಂದು ಗುಲಗಂಜಿನ ಅದರಲ್ಲಿ ಹಾಕಿ ಲಕ್ಷ್ಮಿಯ ಬಲಭಾಗದಲ್ಲಿ ಇಲ್ಲಿ ಇಡಬೇಕು. ನಾವು ಮಡ್ಲಕ್ಕಿ ಎಲ್ಲಿ ಇಡ್ತೀವಿ ಅಲ್ಲಿ ಲಕ್ಷ್ಮಿಯ ಬಲಭಾಗದಲ್ಲಿ ಇಡಬೇಕು. ಯಾಕಂದ್ರೆ ಇವಾಗ ಗಂಧದ ಮರದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಮತ್ತು ಮನೆಯಲ್ಲಿ ಒಂಥರ ಪ್ರೀತಿ, ವಿಶ್ವಾಸ, ಬಾಂಧವ್ಯ ಕುಟುಂಬದಲ್ಲಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆ ಜೇನುತುಪ್ಪದಲ್ಲಿ ಗುಲಗಂಜಿ ಹಾಕಿಡೋದ್ರಿಂದ ಸಾಕ್ಷಾತ್ ಲಕ್ಷ್ಮೀ ನಾರಾಯಣನೇ ನೆಲೆಸಿದ್ದಾರೆ ಅನ್ನೋಂಥ ಅರ್ಥ ಬರುತ್ತೆ. ಹಾಗಾಗಿ ನಾವು ಲಕ್ಷ್ಮೀ ನಾರಾಯಣ ಇಬ್ಬರನ್ನು ಕೂಡ ಪೂಜೆ ಮಾಡಬೇಕು. ಒಂದು ಹೇಳ್ತೀನಿ ಕೇಳಿ, ನಾವು ಲಕ್ಷ್ಮಿಗೆ ಇಷ್ಟ ಆಗಿರುವಂಥ ಬಣ್ಣದ ಸೀರೆ ಆಗಿರಲಿ, ಇಷ್ಟ ಆಗಿರುವಂಥ ತಿಂಡಿ ತಿನಿಸು ಮತ್ತೆ ಹೂಗಳಾಗಿರಲಿ, ಪೂಜೆನಲ್ಲಾಗಿರಲಿ, ಏನೇ ಮಾಡಿದ್ರು ಕೂಡ ಸ್ಥಿರ ಮಹಾಲಕ್ಷ್ಮಿ ಮನೇಲಿ ಇರಬೇಕು ಅಂದ್ರೆ, ಮಹಾಲಕ್ಷ್ಮಿ ಮನೇಲಿ ನೆಲೆಸ್ಬೇಕು ಅಂದ್ರೆ ನಾರಾಯಣ ಎಲ್ಲಿ ಇರ್ತಾರೋ ಅಲ್ಲಿ ಮಾತ್ರನೇ ಮಹಾಲಕ್ಷ್ಮಿ ನೆಲೆಸೋದು. ಹಾಗಾಗಿ ಹೇಳ್ತಿದ್ದೀನಿ. ಯಾಕಂದ್ರೆ ನಾರಾಯಣನ ಹೃದಯದಲ್ಲೇ ಮಹಾಲಕ್ಷ್ಮಿ ಇರ್ತಾರೆ. ನಾರಾಯಣ ಹೃದಯ ವಾಸಿನಿ ಅಂತ ಹೇಳಲ್ವಾ. ಹಾಗಾಗಿ ನಾರಾಯಣನ ಹೃದಯದಲ್ಲೇ ಲಕ್ಷ್ಮಿ ನೆಲೆಸಿರೋದ್ರಿಂದ ನಾವು ನಾರಾಯಣನನ್ನ ಒಳಗಡೆ ಬಾಪ ಅಂತ ಕರೆದ್ರೇನೆ ಅವರಿಂದೇ ಮಹಾಲಕ್ಷ್ಮಿ ಬರೋದು. ಹಾಗಾಗಿ ಪೂಜೆ ಮಾಡುವಾಗ ಲಕ್ಷ್ಮೀ ನಾರಾಯಣ ಇಬ್ಬರನ್ನು ನೆನೆಸ್ಕೋಬೇಕು. ಆ ಕಾರಣದಿಂದನೇ ಮಹಾಲಕ್ಷ್ಮಿ ಪೂಜೆ ಮಾಡುವಾಗೆಲ್ಲ ನಾವು ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ಚಬೇಕು ಅಂತ ಹೇಳೋದು. ಯಾಕಂದ್ರೆ ಬೆಟ್ಟದ ನೆಲ್ಲಿಕಾಯಿ ಮರದಲ್ಲಿ ವಿಷ್ಣುವಿನ ವಾಸಸ್ಥಾನ ಇರುತ್ತೆ ಅಂತ ಹೇಳ್ತಾರೆ. ಸಾಕ್ಷಾತ್ ವಿಷ್ಣು ಭಗವಂತನೇ ಅಂತ ಹೇಳ್ತಾರೆ. ಹಂಗಾಗಿನೇ ಗುಲಗಂಜಿ ಕೂಡ ಲಕ್ಷ್ಮೀ ಸ್ವರೂಪ, ಇನ್ನು ಜೇನುತುಪ್ಪ ವಿಷ್ಣು ಸ್ವರೂಪ, ಗಂಧದ ಕಲ್ಲು ಮೇಲೆ ಲಕ್ಷ್ಮಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು. ಹಾಗಾಗಿ ಅದ್ರ ಮೇಲೆ ಬೆಳ್ಳಿ ಬಟ್ಲಲ್ಲಿ ಸ್ವಲ್ಪ ಜೇನುತುಪ್ಪ ಹಾಕಿ ಅದರೊಳಗಡೆ ಒಂದು ಗುಲಗಂಜಿನ ಹಾಕಿ ಇಡಬೇಕು. ಅದೊಂದು ಮಿಸ್ ಆಗಿದೆ ಇಲ್ಲಿ, ನಾನು ಅದಕ್ಕೆ ಬಾಯಲ್ಲಿ ಹಾಗೆ ಹೇಳ್ತಾ ಇದ್ದೀನಿ. ಮರಿದಾಗಿ ಅದನ್ನಿಡಿ, ತುಂಬಾ ಒಳ್ಳೇದು. ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ನಾರಾಯಣ ಇಬ್ಬರು ಕೂಡ ನೆಲೆಸಿರ್ತಾರೆ. ಆ ವರ್ಷವಿಡೀ ನಿಮ್ಮ ಮನೇಲಿ ಶುಭ ಕಾರ್ಯಗಳೇ ನಡೆಯುತ್ತೆ. ಮತ್ತೆ ನೀವು ಏನು ಅನ್ಕೊಂಡಿದ್ರು ಆ ಎಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬಾ ಸುಸೂತ್ರವಾಗಿ ಚೆನ್ನಾಗಾಗುತ್ತೆ. ಇನ್ನು ಇದ್ರ ಜೊತೆಗೆ ನೋಡಿ, ಒಂದು ಕನಕದಾರ ಸ್ತೋತ್ರದ ಬುಕ್ಕು ಮತ್ತೆ ವರಮಹಾಲಕ್ಷ್ಮಿ ವ್ರತದ ಬುಕ್ಕು, ಇದೆರಡನ್ನು ತಗೋಬೇಕು. ಇದರಲ್ಲಿ ಷೋಡಶೋಪಚಾರ ಪೂಜೆ ಮತ್ತೆ ಅಂಗ ಪೂಜೆ, ಪುಷ್ಪಾರ್ಚನೆ, ಕುಂಕುಮಾರ್ಚನೆ ಎಲ್ಲ ಪ್ರತಿಯೊಂದು ಕೊಟ್ಟಿದ್ದಾರೆ. ಮತ್ತೆ ಸಂಕಲ್ಪ ಮಂತ್ರ ಕೂಡ ಇದೆ. ನಿಮಗೆ ಇದನ್ನೆಲ್ಲ ಓದ್ಕೊಂಡು ಪೂಜೆ ಮಾಡೋದಕ್ಕೆ ಬರಲ್ಲ ಅಂತ ಅಂದ್ರೂ ಕೂಡ ಸಂಕಲ್ಪ ಮಂತ್ರ ಇರುತ್ತೆ, ಅದನ್ನ ನೋಡ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಅದಾದ್ಮೇಲೆ ಗಣಪತಿ ಪೂಜೆ ಮಾಡ್ಕೋಬೇಕು. ಮತ್ತೆ ಕಳಸ ಪೂಜೆ, ಗಣಪತಿ ಪೂಜೆ, ಕಳಸ ಪೂಜೆ ಇವಾಗ ನಾವು ಕಳಸ ಸ್ಥಾಪನೆ ಮಾಡಾಗೋಗಿದೆ. ಹಾಗಾಗಿ ಪಂಚಪತ್ರೆಯಲ್ಲಿ ನೀರು ಇಟ್ಕೋಬೇಕು. ಒಂದು ತಾಮ್ರದ ಚೆಂಬು, ಬೆಳ್ಳಿ ಚೆಂಬು ಅಥವಾ ಈ ತರ ಒಂದು ಪಂಚಪತ್ರೆಯಲ್ಲಿ ನೀರನ್ನ ಇಟ್ಕೋಬೇಕು. ಗಂಗೆನ ಆವಾಹನೆ ಮಾಡಿ, ಗಂಗೆ ಪೂಜೆ ಮಾಡಿ, ಇದರಲ್ಲಿ ಒಂದು ಸ್ವಲ್ಪ ನೀರನ್ನ ಹತ್ಕೊಂಡು ಫಸ್ಟ್ ಎಲ್ಲದ್ರ ಮೇಲೂ ಪ್ರೋಕ್ಷಣೆ ಮಾಡಬೇಕು. ಯಾಕಂದ್ರೆ ನಾವು ಏನೇ ಮಡಿಯಿಂದ ಪೂಜೆ ಮಾಡಿದ್ರು ಜೋಡಿಸುವಾಗ ಏನಾದರೂ ಮಾತಾಡ್ಕೊಂಡು ಎಲ್ಲ ಜೋಡಿಸಿರ್ತೀವಿ. ನಮ್ಮ ಮಗಳು ಎಂಜಿಲ್ ಆರಿರುತ್ತೆ ಅಥವಾ ಏನೇನೋ ಯೋಚನೆ ಮಾಡ್ಕೊಂಡು ಎಲ್ಲ ಜೋಡಿಸಿರ್ತೀವಿ. ಹಾಗಾಗಿ ಅಪವಿತ್ರಂ ಪವಿತ್ರ ಯಾಮಿ ಅಂತ ಹೇಳಿ ನೀರನ್ನ ಪ್ರೋಕ್ಷಣೆ ಮಾಡಬೇಕು. ಈ ತರ ಒಂದು ಮೊದಲು ಕನಕದಾರ ಸ್ತೋತ್ರದ ಬುಕ್ಕು, ಒಂದು ವ್ರತದ ಬುಕ್ಕು, ಮತ್ತೆ ಕುಂಕುಮಾರ್ಚನೆ ಮಾಡೋದಕ್ಕೆ ಈ ರೀತಿ ಪ್ಲೇಟ್ನ ರೆಡಿ ಮಾಡಿ ಇಟ್ಕೋಬೇಕು. ಅರ್ಶಿನ ಕುಂಕುಮ ಅಕ್ಷತೆನ ರೆಡಿ ಮಾಡಿ ಇಟ್ಕೋಬೇಕು. ಪಂಚಪತ್ರೆಯಲ್ಲಿ ನೀರು ಇಟ್ಕೋಬೇಕು. ಬಿಡಿ ಹೂಗಳು ಅರ್ಚನೆ ಮಾಡೋದಕ್ಕೆ ಪತ್ರೆಗಳು, ಅದನ್ನೆಲ್ಲ ಜೋಡಿಸಿಟ್ಕೋಬೇಕು. ಇನ್ನು ಬೆಳಗ್ಗೆ ಮೊದಲು ಪೂಜೆ ಮಾಡುವಾಗ ನೈವೇದ್ಯ ಎಲ್ಲ ಮಾಡ್ಕೊಂಡು ಕೂತ್ಕೊಳಕ್ ಆಗಲ್ಲಲ್ವಾ. ಹಾಗಾಗಿ ಹಣ್ಣುಗಳೆಲ್ಲ ಇಟ್ಟಿರ್ತೀರಾ, ಮಡಿಯಿಂದ ತಿಂಡಿ ಮಾಡಿರ್ತೀರಾ, ಅದನ್ನೆಲ್ಲ ಜೋಡಿಸಿರ್ತೀರಾ. ಒಂದು ಗ್ಲಾಸ್ ಹಾಲು ಕಾಯಿಸಿ ಸಕ್ಕರೆ ಹಾಕಿ ಇಟ್ಬಿಡಿ. ಅಥವಾ ನೀವೇನಾದ್ರೂ ಒಬ್ಬಟ್ಟು ಆ ಟೈಮಲ್ಲೇನೆ ಒಬ್ಬಟ್ಟು ಹೂರ್ಣ ಎಲ್ಲ ರೆಡಿ ಮಾಡಿದ್ರೆ ಆ ಹೂರ್ಣನು ಕೂಡ ಅಷ್ಟೇ ಒಂದು 3 ಉಂಡೆ ಅಥವಾ 5 ಉಂಡೆನ ಒಂದು ಕಪ್ಪಲ್ಲಿ ಹಾಕಿ ನೈವೇದ್ಯಕ್ಕೆ ಇಟ್ಟು ಬೆಳಗಿನ ಪೂಜೆನ ಮಾಡ್ಕೊಳ್ಳಿ. ಆಮೇಲೆ ಬೇಕಾದ್ರೆ ಮಧ್ಯಾಹ್ನ ನೈವೇದ್ಯದ ಸಮಯಕ್ಕೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ನೈವೇದ್ಯನ ಅರ್ಪಿಸ್ಬೋದು. ಮೊದಲನೇದಾಗಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದ ಪೂಜೆಗೆ ಈ ರೀತಿ ಎಲ್ಲನೂ ಕೂಡ ರೆಡಿ ಮಾಡಿ ಜೋಡಿಸ್ಕೋಬೇಕು. ಆಮೇಲೆ ಪೂಜೆನ ಪ್ರಾರಂಭ ಮಾಡಬೇಕು. ಈಗ ಮೊದಲನೇದಾಗಿ ನಾವು ಹೂ ಅಕ್ಷತೆನ ಕೈಯಲ್ಲಿ ಇಟ್ಕೊಂಡು ಮೊದಲು ಸಂಕಲ್ಪ ಮಾಡ್ಕೋಬೇಕು. ನೋಡಿ, ಸಂಕಲ್ಪ ಮಾಡುವಾಗ ಈ ತರ ಇಟ್ಕೋಬೇಕು. ನಮ್ಮ ಎಡಗೈ ಕೆಳಗಡೆ, ಬಲಗೈ ಮೇಲ್ಭಾಗದಲ್ಲಿ ಈ ತರ
ಹಿಂಗೆ ಇಟ್ಕೊಂಡು ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಮಂತ್ರನ ಹೇಳ್ಕೋಬೇಕು. ಬುಕ್ಕಲ್ಲೂ ಇರುತ್ತೆ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ. ಈ ಥರ ಹೇಳ್ಕೊಳ್ಳಿ. ಅಕಸ್ಮಾತ್ ಹಿಂಗೆ ಇಟ್ಕೊಂಡು ಹೇಳೋಕ್ಕಾಗಲ್ಲ ಅಂದರೆ ಬಲಗೈಯಲ್ಲಿ ಈ ರೀತಿ ಇಟ್ಕೊಂಡು ಬುಕ್ಕಲ್ಲಿ ನೋಡಿಕೊಂಡು ನಾವು ಈ ರೀತಿ, ಈ ಕೈ ಮಾತ್ರ ನಮ್ಮ ಬಲತೊಡೆ ಮೇಲೇ ಇರಬೇಕು. ಈ ರೀತಿ ಇಟ್ಕೊಂಡು ನಾವು ಹಿಂಗೆ ಬುಕ್ಕಲ್ಲೋ ಅಥವಾ ಫೋನಲ್ಲೋ ನೋಡಿಕೊಂಡು ಸಂಕಲ್ಪ ಮಂತ್ರನ ಹೇಳ್ಕೊಬೋದು. ಸಂಕಲ್ಪ ಮಂತ್ರ ಹೇಳ್ಕೊಂಡಾದ್ಮೇಲೆ ಒಂದು ಪ್ಲೇಟ್ ನೋಡಿ ಈ ಥರ ರೆಡಿಯಾಗಿ ಇಟ್ಕೊಂಡಿರಬೇಕು ಪ್ಲೇಟನ್ನು. ಮತ್ತು ಪಂಚಪತ್ರಲ್ಲಿ ನೀರಿರುತ್ತೆ, ಇದನ್ನು 3 ಸಲ ಹಿಂಗೆ ಈ ಥರ ಬಿಡಬೇಕು. ಆಮೇಲೆ ಬೇಕಾದರೆ ಇದನ್ನು ಹೊರಗಡೆ ಗಿಡಕ್ಕೆ ಹಾಕೋಬೋದು. ಸಂಕಲ್ಪ ಆದಮೇಲೆ ಕಳಸ ಪೂಜೆ ಈ ರೀತಿ ಇಟ್ಕೊಂಡು ಕೈ ಇಟ್ಕೊಂಡು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತೇಳಿ ನಮಸ್ಕಾರ ಮಾಡ್ಕೋಬೇಕು. ಬಿಡಿ ಹೂವನ್ನ ಪಕ್ಕದಲ್ಲಿ ಇಟ್ಕೊಂಡಿರಬೇಕು. ನೋಡಿ, ಒಂದು ಹೂವಲ್ಲಿ ಈ ಥರ ನೀರನ್ನು ಹರಿಸ್ಕೊಂಡು ಎಲ್ಲಾದ್ರ ಮೇಲೂ ಹೀಗೆ ಪ್ರೋಕ್ಷಣೆ ಮಾಡ್ಕೋಬೇಕು. ಮತ್ತು ನಮ್ಮ ತಲೆ ಮೇಲೂ ಕೂಡ ಈ ಥರ ಪ್ರೋಕ್ಷಣೆ ಮಾಡ್ಕೋಬೇಕು. ಈ ಥರ ಉಪಯೋಗಿಸಿರೋ ಹೂಗಳನ್ನೆಲ್ಲ ಒಂದು ಕಡೆ ಪಕ್ಕದಲ್ಲಿ ಇಟ್ಕೊಳ್ಳಿ, ಸೈಡಲ್ಲಿ ಇಟ್ಕೋಬೇಕು. ಈಗ ನಾವು ಸಂಕಲ್ಪ ಮಾಡಾಯಿತು, ಗಂಗೆ ಪೂಜೆ ಆಯಿತು, ಎಲ್ಲ ಒಂದು ಪೂಜೆ ಸಾಮಗ್ರಿಗಳಿಗೂ ಕೂಡ ನಮ್ಮನ್ನು ಸೇರಿಸಿ ನೀರನ್ನ ಪ್ರೋಕ್ಷಣೆ ಮಾಡಿ ಅಪವಿತ್ರಂ ಪವಿತ್ರಯಾಮಿ ಅಂತ ಹೇಳಿ, ಅಂದರೆ ಏನೇ ಅಪವಿತ್ರಗಳಾಗಿದ್ರು ಅದು ಪವಿತ್ರವಾಗಲಿ ಅಂತ ಹೇಳಿ ನೀರನ್ನ ಪ್ರೋಕ್ಷಣೆ ಮಾಡಾಯಿತು. ಇಷ್ಟು ರೆಡಿ ಆಗಿದೆ. ಇಲ್ಲಿಗೆ ನಾವು ವ್ರತದ ದಾರನ ಇಡಬೇಕು. ಒಂದು ಸೇವಂತಿಗೆ ಹೂವು, 9 ಎಳೆ ಅರಿಶಿಣದ ದಾರ, ಅದನ್ನ 12 ಗಂಟೆ ಹಾಕಬೇಕು. ಹೂವನ್ನು ಸೇರಿಸಿ, ಈಗ ಹೂವಿಗೆ ನಾವು ಗಂಟೆ ಹಾಕ್ತೀವಲ್ಲ ಅದನ್ನು ಸೇರಿಸಿ 12 ಗಂಟೆ ಹಾಕಿ, ಮನೇಲಿ ಎಷ್ಟು ಜನ ಹೆಣ್ಮಕ್ಳಿದ್ದೀರಾ ಮತ್ತೆ ನೀವು ಕುಂಕುಮ ಕರೆದವ್ರಿಗೆ ಏನಾದರೂ ಕೊಡಬೇಕು ಅಂತ ನೀವು ಅನ್ಕೊಂಡಿದ್ರೆ ಅಷ್ಟು ದಾರಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ಮ ಮನೆಯವ್ರು ಮಾತ್ರ ಕಟ್ಕೊಳ್ತೀವಿ ಅನ್ನೋದಾದ್ರೆ ಎಷ್ಟು ಜನ ಹೆಣ್ಮಕ್ಳಿದ್ದೀರಾ ಅಷ್ಟು ದಾರನ ರೆಡಿ ಮಾಡಿ ಅದನ್ನು ಕೂಡ ಪೂಜೆಗೆ ಇಡಬೇಕು. ಪೂಜೆಗಿಟ್ಟು ಅದಕ್ಕೂ ಅರಿಶಿಣ ಕುಂಕುಮ ಎಲ್ಲ ಹಾಕಿ, ಹೂವು ಹಾಕಿ, ಅಕ್ಷತೆ ಹಾಕಿ ನಮಸ್ಕಾರ ಮಾಡಿಕೊಂಡು ಆಗ ಈಗ ನೀವು ಊದುಬತ್ತಿಯನ್ನು ಬೆಳಗಬೇಕು. ಮತ್ತೆ ಇಲ್ಲಿ ಇನ್ನೊಂದೇನಂದ್ರೆ, ನಿಮಗೆ ಸಮಯ ಇದ್ರೆ ಲಕ್ಷ್ಮೀನಾರಾಯಣರ ವಿಗ್ರಹ ಇದ್ರೆ ಅಭಿಷೇಕ ಮಾಡ್ಕೋಬಹುದು. ಅಥವಾ ಶುಕ್ರವಾರ ದಿನ ಬೆಳಗ್ಗೆ ಅಭಿಷೇಕ ಎಲ್ಲ ಮಾಡೋದಕ್ಕಾಗಲ್ಲ ಅಂದ್ರೆ ಗುರುವಾರನೇ ನೀವು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಪೂಜಾ ಸಾಮಾನೆಲ್ಲ ತೊಳೆದು ಎಲ್ಲ ಜೋಡಿಸ್ಕೊಳ್ತಾ ಇರ್ತಾರಲ್ಲ, ಅವಾಗ್ಲೇನೆ ಲಕ್ಷ್ಮೀನಾರಾಯಣರ ವಿಗ್ರಹ ಇದ್ರೆ ಅದಕ್ಕೆ ಅಭಿಷೇಕ ಮಾಡಿ ಎಲ್ಲಾನು ಕೂಡ ಬೊಟ್ಟೆಲ್ಲ ಇಟ್ಟು ರೆಡಿ ಮಾಡಿ ದೇವ್ರ ಮನೆಯಲ್ಲಿ ಒಂದು ಪ್ಲೇಟ್ ಅಲ್ಲೋ ಒಂದು ಪೀಠದ ಮೇಲೆನೋ ರೆಡಿ ಮಾಡಿ ಇಟ್ಟು ಬಿಟ್ರೆ ನೀವೀಗ ಪೂಜೆಗೆ ಜೋಡಿಸ್ಕೋಬಹುದು ಅದೆಲ್ಲ. ಅಥವಾ ನೀವು ಹೊರಗಡೆ ಹಾಲಲ್ಲಿ ಲಕ್ಷ್ಮಿ ಕೂರಿಸ್ತೀರಾ ಅಂದ್ರೆ ದೇವ್ರ ಮನೆ ಒಳಗಡೆ ಆ ವಿಗ್ರಹಗಳನ್ನ ಜೋಡಿಸ್ಕೋಬಹುದು. ಇದಿಷ್ಟು ಆದ್ಮೇಲೆ ಅಭಿಷೇಕ ಮಾಡ್ಕೋಬೇಕಾಗತ್ತೆ. ನಿಮಗೆ ಸಮಯ ಇದ್ರೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಹಿಂದೊಂದು ದಿನನೇ ಅಭಿಷೇಕ ಎಲ್ಲ ಮಾಡಿ ನೀವು ರೆಡಿ ಮಾಡಿ ಎತ್ತಿಟ್ಕೋಬಹುದು. ಗಣಪತಿ ಪೂಜೆ ಮಾಡ್ಕೋಬೇಕು. ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಗಣಪತಿನ ಪ್ರಾರ್ಥನೆ ಮಾಡ್ತಾ ಈ ಒಂದು ವ್ರತ ಮಾಡ್ತಾ ಇದ್ದೀನಿ. ಶ್ರಾವಣ ಮಾಸ ಶುಕ್ಲ ಪಕ್ಷದ ಶುಕ್ರವಾರ ದಿನ ನಾನು ಈ ವರಮಹಾಲಕ್ಷ್ಮಿ ಹಬ್ಬ ಯಥಾಶಕ್ತಿ ಮಾಡ್ತಾ ಇದ್ದೀನಿ. ಇವತ್ತಿನ ಪೂಜೆ ನಿರ್ವಿಘ್ನವಾಗಿ ಚೆನ್ನಾಗಿ ಆಗ್ಬೇಕು ಅಂತ ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಮೊದಲು ಗಣೇಶನ್ನ ಅಷ್ಟೋತ್ತರನ ಹೇಳ್ಕೊಳ್ತಾ ಗರ್ಕೆಯಿಂದ ಅರ್ಚನೆ ಮಾಡ್ಕೋಬೇಕು. ಗಣೇಶನಿಂದಾನೇ ಪೂಜೆನ ಪ್ರಾರಂಭ ಮಾಡಬೇಕು. ಕೆಲವು ಸಲ ತುಂಬಾ ಗಡಿಬಿಡಿಯಲ್ಲಿ ಪೂಜೆ ಮಾಡ್ತಾ ಇರ್ತೀವಿ, ಇನ್ನೇನು ಟೈಮ್ ಆಗೋಗುತ್ತೆ ಅನ್ನೋ ಥರ ಗಡಿಬಿಡಿಯಲ್ಲಿ ಪೂಜೆ ಮಾಡ್ತಾ ಇರ್ತೀರ. ಅಷ್ಟೋತ್ತರ ಹೇಳೋದಕ್ಕೆ ಆಗಲ್ಲ ಅಂತ ಅಂದಾಗ 21 ಸಲ ಓಂ ಗಂ ಗಣಪತಿಯೇ ನಮಃ ಅಂತ ಹೇಳ್ತಾ ಗಣೇಶನ ಮುಂದೆ ಗರ್ಕೆಯನ್ನು ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಪೂಜೆನ ಪ್ರಾರಂಭ ಮಾಡಿ. ಅದಾದ್ಮೇಲೆ ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಬೇಕು. ಇಲ್ಲಿ ಇನ್ನೊಂದು ವಿಷಯ ಏನಂತಂದರೆ, ವರಮಹಾಲಕ್ಷ್ಮಿ ವ್ರತ ಅಥವಾ ಹಬ್ಬ ಎಲ್ರಿಗೂ ಕೂಡ ಇರೋದಿಲ್ಲ. ಒಬ್ಬರನ್ನ ನೋಡಿ ಒಬ್ಬರು ಪ್ರತಿ ವರ್ಷ ಸ್ಟಾರ್ಟ್ ಮಾಡ್ತಾ ಇರ್ತೀವಲ್ವ, ಹಾಗಾಗಿ ಮೊದಲು ನಿಮ್ಮ ಮನೆ ದೇವರ ಹತ್ರ ಅನುಮತಿ ಪಡ್ಕೋಬೇಕು. ಅದಕ್ಕೆ 11 ರೂಪಾಯಿ ಕಾಣಿಕೆಯನ್ನು ಹಳದಿ ಬಟ್ಟೆನಲ್ಲಿ ಅಥವಾ ದೇವ್ರ ಪಕ್ಕ ಇಟ್ಟರು ಕೂಡ ನಡೆಯುತ್ತೆ. 11 ರೂಪಾಯಿಯನ್ನು ಕಾಣಿಕೆ ದುಡ್ಡು ಎತ್ತಿಟ್ಟು ಮನೆ ದೇವರ ಹತ್ರ ಪ್ರಾರ್ಥನೆ ಮಾಡಿ ಅಪ್ಪಣೆ ಪಡ್ಕೊಳ್ಳಿ. ನಾನು ಈ ರೀತಿ ಮಹಾಲಕ್ಷ್ಮಿ ಪೂಜೆ ಮಾಡಬೇಕು, ಹಾಗಾಗಿ ನನಗೆ ಅನುಮತಿ ಕೊಡಿ, ಈ ವರ್ಷದಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಕೇಳ್ಕೋಬೇಕು. ಹಬ್ಬ ಎಲ್ಲ ಮುಗಿದ್ಮೇಲೆ ನೀವು ಕಳಸ ವಿಸರ್ಜನೆ ಮಾಡಾದ್ಮೇಲೆ ಆ ದುಡ್ಡನ್ನ ಹಾಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ನೀವು ಮುಂದೆ ಯಾವಾಗ ನಿಮ್ಮ ಮನೆ ದೇವ್ರಿಗೆ ಹೋಗ್ತಿರೋ ಆಗ ಹುಂಡಿಲಿ ಹಾಕ್ಬೋದು, ಅಥವಾ ನಿಮ್ಮ ಮನೆ ಅಕ್ಕಪಕ್ಕ ಯಾವುದೇ ದೇವಸ್ಥಾನ ಇದ್ದರೂ ಅಲ್ಲಿ ತೊಗೊಂಡು ಹೋಗಿ ಹುಂಡಿಗೆ ಹಾಕ್ಬೋದು. ಇದನ್ನು ಮಾತ್ರ ಮರಿಬೇಡಿ. ಆನಂತರ ಲಕ್ಷ್ಮೀ ನಾರಾಯಣರನ್ನ ಸ್ಮರಣೆ ಮಾಡಬೇಕು, ಮಹಾಲಕ್ಷ್ಮಿನ ಆವಾಹನೆ ಮಾಡಬೇಕು. ಆ ಬಿಂದಿಗೆ ಮೇಲೆ ಕೈನ ಇಟ್ಕೊಂಡು ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ನಾರಾಯಣ ಸಮೇತಳಾಗಿ ನಮ್ಮ ಮನೆಗೆ ಬಾಮ್ಮ ಅಂತ ಹೇಳಿ ವರಮಹಾಲಕ್ಷ್ಮಿ ಆವಾಹಯಾಮಿ ಆವಾಹಯಾಮಿ ಅಂತ 3 ಸಲ ಹೇಳಬೇಕು. ಆ ಬಿಂದಿಗೆನ ಮುಟ್ಟಿ ಹೇಳಬೇಕು, ಆಯ್ತಾ. ನಾರಾಯಣನ 12 ನಾಮಗಳನ್ನ ಹೇಳ್ಕೋಬೇಕು. ನಾರಾಯಣ ಕೇಶವಾಯ ನಮಃ, ಮಾಧವಾಯ ನಮಃ, ಆ ಥರ 11 12 ನಾಮಗಳಿರುತ್ತೆ. ಅದನ್ನ ಹೇಳ್ಕೊಂಡು ನಾರಾಯಣ ಲಕ್ಷ್ಮಿ ಸಮೇತರಾಗಿ ನಮ್ಮ ಮನೆಗೆ ಬಾಪ್ಪ ಅಂತ ಹೇಳ್ಬಿಟ್ಟು ನಾರಾಯಣನಿಗೂ ಕೂಡ ತುಳಸಿಯಿಂದ ಅರ್ಚನೆ ಮಾಡಬೇಕು. ತುಳಸಿ ಮತ್ತೆ ಬಿಡಿ ಹೂಗಳೆಲ್ಲ ಇಟ್ಕೊಳ್ಳಿ. ಲಕ್ಷ್ಮೀನಾರಾಯಣರ ವಿಗ್ರಹ ಪಕ್ಕದಲ್ಲೇ ಇಟ್ಟಿರ್ತೀರಲ್ವ, ಜೊತೆನಲ್ಲೇ ಇಡಬೇಕು ಯಾವಾಗಲೂ. ಅದಕ್ಕೆ ನೀವು ತುಳಸಿ ಮತ್ತೆ ಹೂಗಳಿಂದ ಅರ್ಚನೆ ಮಾಡಿ. ಮಹಾಲಕ್ಷ್ಮಿ ಅಷ್ಟೋತ್ತರ ಮಾಡುವಾಗ ಕುಂಕುಮ ಅರ್ಚನೆ ಮಾಡಿ. ವಿಷ್ಣುವಿನ ಅಷ್ಟೋತ್ತರನ ಹೇಳುವಾಗ ತುಳಸಿ ಮತ್ತೆ ಬಿಡಿ ಹೂಗಳಿಂದ ಅರ್ಚನೆ ಮಾಡಿ. ಎರಡೂ ಕೂಡ ನಿಮಗೆ ಅರ್ಚನೆ ಮಾಡಿದಾಗ ಆಗುತ್ತೆ. ಆಮೇಲೆ ಅರ್ಚನೆ
ಷೋಡಶೋಪಚಾರ ಪೂಜೆ ಇರುತ್ತೆ. ಅಂದರೆ ದೇವಿಗೆ ಅರಿಶಿನ ಕುಂಕುಮ ಹಚ್ಚಿದ್ದೀನಿ, ಗೆಜ್ಜೆ ವಸ್ತ್ರ ಏರಿಸಿದ್ದೀನಿ, ಒಳ್ಳೆ ಸೀರೆನ ಉಡಿಸಿದ್ದೀನಿ, ಆಭರಣಗಳನ್ನು ಹಾಕಿದ್ದೀನಿ. ಆ ರೀತಿ ದೇವಿಯ ಷೋಡಶೋಪಚಾರ ಪೂಜೆ ಇರುತ್ತೆ. ಆ ಮಂತ್ರಗಳು ನಿಮಗೆ ಹೇಳಕ್ಕೆ ಬಂದರೆ ಬುಕ್ ನೋಡಿಕೊಂಡು ಹೇಳ್ಕೊಂಡು ಪ್ರತಿ ಸಲ ಮಂತ್ರ ಹೇಳ್ತಾ ಹೇಳ್ತಾ ಹೂವು ಮತ್ತು ಅಕ್ಷತೆಯನ್ನು ಅರ್ಪಿಸುವಂಥದ್ದು. ಈಗ ಅರಿಶಿನ ಕುಂಕುಮ ಹಚ್ತಾ ಇದ್ದೀನಿ ಅಂದಾಗ ಹೂಗಳನ್ನು ಅರಿಶಿನ ಕುಂಕುಮ ಬಟ್ಲಲ್ಲಿ ಅದ್ದಿ ಆ ಹೂವನ್ನು ಅರ್ಪಿಸುವಂಥದ್ದು. ಈ ಥರ ಷೋಡಶೋಪಚಾರ ಪೂಜೆಗಳನ್ನು ಮಾಡ್ಕೋಬೇಕು. ನಿಮಗೆ ಇದೆಲ್ಲ ಬರೋದಿಲ್ಲ ಅಂತ ಅಂದರೆ ಸಿಂಪಲ್ಲಾಗಿ ಹೂಗಳು ಮತ್ತು ಪತ್ರೆಗಳಿಂದ ಅರ್ಚನೆ ಮಾಡಿಕೊಂಡು ಕುಂಕುಮ ಅರ್ಚನೆಯನ್ನು ಮಾಡಿಕೊಂಡು ಕೂಡ ಪೂಜೆ ಮಾಡ್ಬೋದು. ಅಂಗಪೂಜೆ ಇರುತ್ತೆ. ಅಂದರೆ ನೋಡಿ, ಆ ಮಂತ್ರ ಕೂಡ ಇಲ್ಲಿ ಕೊಟ್ಟಿರ್ತಾರೆ, ಅಂಗಪೂಜಾ ಅಂತ. ಅಂದರೆ ಓಂ ರಮಾಯೈ ನಮಃ, ಓಂ ಕ್ಷೀರಾಬ್ಧಿತನಯಾಯೈ ನಮಃ, ಅಂದರೆ ಓಂ ರಮಾಯೈ ನಮಃ ಪಾದೌ ಪೂಜೆಯಾಮಿ. ಅಂದರೆ ರಮಾದೇವಿ ನಿನ್ನ ಪಾದಗಳಿಗೆ, ನಿನ್ನ ಪಾದಕ್ಕೆ ಪೂಜೆ ಮಾಡ್ತಾ ಇದ್ದೀನಿ. ಆ ರೀತಿ ದೇವಿಯ ಅಂಗ ಪೂಜೆ ಇರುತ್ತೆ. ನಿಮಗೆ ಆ ಮಂತ್ರಗಳೆಲ್ಲ ಹೇಳ್ಕೊಳ್ಳೋದಕ್ಕೆ ಬರಲ್ಲ ಅನ್ನೋ ಥರ ಆದರೆ ಪುಷ್ಪ ಪೂಜೆಯಾಮಿ ಅಂತ ಇರುತ್ತೆ ನೋಡಿ. ವಿಧ ವಿಧ ಪರಿಮಳ ಪುಷ್ಪಂ ಪೂಜೆಯಾಮಿ ಅಂತ ಹೇಳ್ಬಿಟ್ಟು ಎಷ್ಟು ಬಗೆ ಹೂ ನೀವು ಇಟ್ಕೊಂಡಿರ್ತೀರೋ ಆ ಹೂಗಳನ್ನೆಲ್ಲ ಕೈಯಲ್ಲಿ ಇಟ್ಕೋಬೇಕು. ಅದ್ರ ಜೊತೆಗೆ ಒಂದು ಸ್ವಲ್ಪ ಅಕ್ಷತೆ ಇಟ್ಕೊಂಡು ವಿಧ ವಿಧ ಪರಿಮಳ ಪುಷ್ಪಂ ಪೂಜೆಯಾಮಿ ಅಂತ ಹೇಳಿ ದೇವಿಗೆ ಅರ್ಪಿಸ್ಬೇಕು. ಆಯ್ತಾ? ಕಳಸಕ್ಕೂ ನೀವು ಕೂತ್ಕೊಂಡಿರೋ ಜಾಗಕ್ಕೂ ತುಂಬಾ ದೂರ ಇದೆ ಅನ್ಸಿದ್ರೆ ಈಗ ನೀವಿಲ್ಲಿ ನಿಮ್ಮ ಕೈಗೆ ಎಟ್ಕೋ ಹಾಗೆ ಲಕ್ಷ್ಮೀ ನಾರಾಯಣರ ವಿಗ್ರಹನ ಇಟ್ಕೋಬೇಕು. ಅಲ್ಲಿಗೆನೆ ನೀವು ಅರ್ಚನೆನ ಮಾಡ್ಬೋದು. ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಅದಷ್ಟು ಆದ್ಮೇಲೆ ಮತ್ತೆ ಪತ್ರ ಪೂಜೆ ಅಂತ ಇರುತ್ತೆ. ಈಗ ನೀವು ಯಾವ್ಯಾವ ಬಗೆ ಪತ್ರ ಇಟ್ಕೊಂಡಿರ್ತೀರ, ತುಳಸಿ, ದವನ, ಮರುಗ, ಬಿಲ್ವ ಪತ್ರೆ, ಈ ತರದೆಲ್ಲ ಪತ್ರ ಇಟ್ಕೊಂಡಿರ್ತೀರ. ಅಥವಾ ಅಷ್ಟೆಲ್ಲ ಅವತ್ತು ನಿಮಗೆ ಸಿಗ್ಲಿಲ್ಲ ಅಂತಂದ್ರೂ ಕೂಡ ಅದೆಲ್ಲಾ ಪತ್ರೆಗಳನ್ನು ಸೇರಿಸಿ ನಾನು ನಿನ್ಗೆ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಯಾವ್ಯಾವ ಪತ್ರೆ ಇರುತ್ತೆ ಅದಷ್ಟನ್ನು ಕೈಯಲ್ಲಿ ಇಟ್ಕೊಳ್ಳಿ. ಒಂದ್ ಸ್ವಲ್ಪ ಅಕ್ಷತೆ ತಗೊಳ್ಳಿ, ದೇವಿ ಹತ್ರ ಕೈ ಮುಗಿದು ವಿಧ ವಿಧ ಪತ್ರಂ ಪೂಜೆಯಾಮಿ ಅಂತ ಹೇಳಿ ಅದನ್ನು ಕೂಡ ದೇವಿಗೆ ಅರ್ಪಿಸ್ಬೇಕು. ಆಮೇಲೆ ನೀವು ಅಷ್ಟೋತ್ತರನ ಮಾಡ್ಕೋಬೇಕಾಗುತ್ತೆ. ಕುಂಕುಮಾರ್ಚನೆ ಮಾಡ್ತಾ ಅಷ್ಟೋತ್ತರನ ಮಾಡ್ಕೋಬೇಕು. ಈ ಥರ ಪ್ಲೇಟಲ್ಲಿ 2 ವೀಳ್ಯದೆಲೆ ಮತ್ತು ಅಡಿಕೆ ಇದನ್ನ ಇಟ್ಕೊಳ್ಳುವಾಗ ತೊಟ್ಟು ದೇವ್ರ ಕಡೆ ಇರಬೇಕು, ತುದಿ ನಮ್ಮ ಕಡೆಗೆ ಇರಬೇಕು. ಅಂದರೆ ತೊಟ್ಟು ನಮ್ಮ ಎಡಭಾಗಕ್ಕೆ, ತುದಿ ನಮ್ಮ ಬಲಭಾಗಕ್ಕೆ, ಆ ರೀತಿ ಈ ಥರ ಇಟ್ಕೋಬೇಕು ವೀಳ್ಯದೆಲೆ. ಅದ್ರ ಮೇಲೆ ಒಂದು ಅಡಿಕೆ ಅಥವಾ ಲಕ್ಷ್ಮೀ ವಿಗ್ರಹ ಅಥವಾ ಶ್ರೀಚಕ್ರ ಅಥವಾ ಶ್ರೀಚಕ್ರದ ಕಾಯಿನು, ಬೆಳ್ಳಿ ಕಾಯಿನು, ಲಕ್ಷ್ಮೀ ಕಾಯಿನು ಏನಿದೆಯೋ ಅದನ್ನ ಇಟ್ಕೋಬೋದು. ಅಥವಾ 5 ರೂಪಾಯಿ 10 ರೂಪಾಯಿ ಕಾಯಿನು ಇಟ್ಕೋಬೋದು. ನೀವು ಅರ್ಚನೆ ಮಾಡಿದ್ಮೇಲೆ ಆ ಕಾಯಿನನ್ನು ಹುಷಾರಾಗಿ ಎತ್ತಿಟ್ಕೋಬೇಕು. ಪ್ರತಿ ಸಲ ಅರ್ಚನೆಗೆ ಅದನ್ನೇ ಉಪಯೋಗಿಸ್ಬೋದು. ಇಲ್ಲ ನಾವು ಅದನ್ನು ಬಳಸ್ಬಿಡ್ತೀವಿ, ನಮಗೆ ಗೊತ್ತಾಗಲ್ಲ ಅನ್ನೋದಾದರೆ ಅದನ್ನು ಇಡಕ್ಕೆ ಹೋಗಬೇಡಿ. ಈ ರೀತಿ ಅಡಿಕೆನ ಬೇಕಾದರೆ ಇಟ್ಕೋಬೋದು. ಅಡಿಕೆನ ಇಟ್ಕೊಂಡು ನೋಡಿ, ಮೊದಲು ಅರಿಶಿನ ಎತ್ಕೋಬೇಕು. ಈ ಥರ ಉಂಗುರದ ಬೆರಳು ಮತ್ತು ಹೆಬ್ಬೆರಳಲ್ಲಿ ಅರಿಶಿನ ಎತ್ಕೊಂಡು 3 ಸಲ ಹಾಕಬೇಕು. ಇದರಲ್ಲಿ ವರಮಹಾಲಕ್ಷ್ಮಿ ಅಷ್ಟೋತ್ತರ ಬೇರೆ ಇದೆ, ಮಹಾಲಕ್ಷ್ಮಿ ಅಷ್ಟೋತ್ತರ ಬೇರೆ ಇರುತ್ತೆ. ಎರಡನ್ನೂ ಕೂಡ ಮಾಡ್ಬೋದು. ವರಮಹಾಲಕ್ಷ್ಮಿ ಅಷ್ಟೋತ್ತರ ನೋಡಿ, ಓಂ ವರಲಕ್ಷ್ಮಿಯೇ ನಮಃ, ಓಂ ಪದ್ಮ ನಿಲಯಾಯೈ ನಮಃ, ಓಂ ಲೋಕಮಾತ್ರೇ ನಮಃ, ಈ ರೀತಿ ಸ್ಟಾರ್ಟ್ ಆಗುತ್ತೆ. ಮಹಾಲಕ್ಷ್ಮಿ ಅಷ್ಟೋತ್ತರ ಓಂ ಪ್ರಕೃತಿಯೇ ನಮಃ, ಓಂ ವಿಕೃತಿಯೇ ನಮಃ ಅಂತ ಆ ರೀತಿ ಸ್ಟಾರ್ಟ್ ಆಗುತ್ತೆ. ಮೊದಲ 3 ಹೆಸರನ್ನ ಹೇಳುವಾಗ 3 ಚಿಟಿಕೆ ಅರಿಶಿನ ಈ ರೀತಿ ಹಾಕಬೇಕು. ಆಮೇಲೆ ಕುಂಕುಮನ ಹಾಕ್ತಾ ಹೋಗ್ಬೇಕು. ಈ ಥರ ಒಂದು ಮಣೆನೋ ಅಥವಾ ಒಂದು ವಸ್ತ್ರ ಏನಾದರೂ ಕೆಳಗಡೆ ಹಾಕೊಂಡು ಅದ್ರ ಮೇಲೆ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಬರೀ ನೆಲದ ಮೇಲೆ ಮಾತ್ರ ಇಟ್ಕೊಳಕ್ಕೆ ಹೋಗ್ಬೇಡಿ. ಈ ರೀತಿ ನೋಡಿ ಅರ್ಚನೆ ಮಾಡ್ತಾ ಚೂರೇ ಕುಂಕುಮನ ಈ ರೀತಿ ಹಾಕ್ತಾ ಬರಬೇಕು. ಮತ್ತು ಇನ್ನೊಂದೇನೆಂದರೆ, ಅರ್ಚನೆ ಮಾಡಿರುವಂಥ ಕುಂಕುಮನ ಮನೆಯವ್ರು ಮಾತ್ರ ಇಟ್ಕೊಳ್ಳಿ. ಬೇರೆಯವರಿಗೆಲ್ಲ ನೀವು ಕುಂಕುಮ ಕೊಡುವಾಗ ಬೇರೆ ಸಪ್ರೇಟ್ ಕುಂಕುಮ ಕೊಡಬೇಕು. ಈ ರೀತಿ ಕುಂಕುಮಾರ್ಚನೆ ಮಾಡಬೇಕು. ಕುಂಕುಮಾರ್ಚನೆ ಎಲ್ಲ ಆದಮೇಲೆ ಮಹಾಲಕ್ಷ್ಮಿ ಅರ್ಚನೆ ಅಂದರೆ ಮಹಾಲಕ್ಷ್ಮಿ ಅಷ್ಟೋತ್ತರ ಮಾಡುವಾಗ ಕುಂಕುಮಾರ್ಚನೆ ಮಾಡಿ. ವಿಷ್ಣುವಿನ ಅಷ್ಟೋತ್ತರನ ಹೇಳುವಾಗ ತುಳಸಿ ಮತ್ತು ಬಿಡಿ ಹೂಗಳಿಂದ ಅರ್ಚನೆ ಮಾಡಿ. ಎರಡೂ ಕೂಡ ನಿಮಗೆ ಅರ್ಚನೆ ಮಾಡಿದಾಗ ಆಗುತ್ತೆ. ಆಮೇಲೆ ಅರ್ಚನೆ ಎಲ್ಲ ಆದಮೇಲೆ ಕನಕದಾರ ಸ್ತೋತ್ರನ ಓದಬೇಕು. ಇದರಲ್ಲೂ ಕೂಡ ಅಷ್ಟೇ ನೋಡಿ, ತುಂಬ ಸಲ ನಾನು ಹೇಳಿದ್ದೀನಿ. ಒಂದು ಕಡೆ ಕನಕದಾರ ಸ್ತೋತ್ರ ಇರುತ್ತೆ, ಇನ್ನೊಂದು ಕಡೆ ಭಾವಾರ್ಥ ಇರುತ್ತೆ. ಬರೀ ಸ್ತೋತ್ರ ಮಾತ್ರ ಹೇಳಬೇಕು. 21 ಸ್ತೋತ್ರ ಇರುತ್ತೆ, ಅದನ್ನು ಕೂಡ ಹೇಳಬೇಕು. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ಒಂದು ಸ್ವಲ್ಪ ದುಡ್ಡು ಅಥವಾ ಅಕ್ಷತೆನ ಕೈಯಲ್ಲಿ ಇಟ್ಕೊಂಡು ಹೇಳಿ. ದುಡ್ಡು ಇಟ್ಕೊಂಡು ಹೇಳೋದಾದರೆ ಆಮೇಲೆ ಅದನ್ನು ಹುಂಡಿನಲ್ಲಿ ಹಾಕ್ಕೊಳ್ಳಿ. ಮತ್ತು ಅಕ್ಷತೆ ಇಟ್ಕೊಂಡು ಹೇಳೋದಾದರೆ ಅದನ್ನು ಸ್ವಲ್ಪ ಲಕ್ಷ್ಮಿ ಮುಂದೆ ಹಾಕಿ ನಿಮ್ಮ ತಲೆ ಮೇಲೆ ಸ್ವಲ್ಪ ಅಕ್ಷತೆನ ಹಾಕೋಬೇಕು. ಅಷ್ಟೋತ್ತರ ಆದಮೇಲೆ ಕನಕದಾರ ಸ್ತೋತ್ರ ಓದಬೇಕು. ಕನಕದಾರ ಸ್ತೋತ್ರ ಓದಿ ಆದಮೇಲೆ ನೈವೇದ್ಯನ ಅರ್ಪಿಸಿ. ಏನೆಲ್ಲ ನೀವು ನೈವೇದ್ಯ ಇಟ್ಟಿದ್ದೀರಾ ಅದನ್ನೆಲ್ಲ ನೋಡಿ, ನೈವೇದ್ಯಕ್ಕೆ ಮೊದಲು ಈ ಥರ ನೀರನ್ನ ತಗೊಂಡು 3 ಸಲ ಹೀಗೆ ಮಾಡಿ ಕೆಳಗಡೆ ಹಾಕಿ 2 ಕೈಯಲ್ಲೂ ತೋರಿಸ್ಬೇಕು. ವೀಳ್ಯದೆಲೆ ತೊಟ್ಟು ಮತ್ತು ತುದಿನ ಮುರಿಬೇಕು, ಬಾಳೆಹಣ್ಣು ತುದಿನ ಮುರಿಬೇಕು. ಆಮೇಲೆ 2 ಕೈಯಲ್ಲೂ ಈ ರೀತಿ ನೈವೇದ್ಯ ಸಮರ್ಪಯಾಮಿ ಅಂತ ತೋರಿಸ್ಬೇಕು. ಆಮೇಲೆ 2 ಬೆಟ್ಟದ ನೆಲ್ಲಿಕಾಯಿ ದೀಪನ ಹಚ್ಚಿ ಆರತಿ ಮಾಡಬೇಕು. ಮನೇಲಿ ಎಷ್ಟು ಜನ ಇರ್ತಿರೋ ಎಲ್ಲರೂ ಒಟ್ಟಿಗೆ ಸೇರಿ ಆರತಿ ಮಾಡಿ. ಆಮೇಲೆ ವ್ರತದ ಕಥೆಯನ್ನು ಓದಬೇಕು. ಈ ಬುಕ್ಕಲ್ಲಿ ಲಾಸ್ಟಲ್ಲಿ ಕೊಟ್ಟಿರ್ತಾರೆ. ನೋಡಿ, ಇಲ್ಲಿರುತ್ತೆ.
ವರಮಹಾಲಕ್ಷ್ಮಿ ವ್ರತ ಕತೆ ಅಂತ. ಅದನ್ನ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಇಟ್ಕೊಂಡು ಈ ಕತೆನ ಓದೋದಕ್ಕೆ ಶುರು ಮಾಡಬೇಕು. ಜೋರಾಗಿ ಕತೆ ಓದಿ, ಮನೆಯವರು ಕೂಡ ಕೇಳಿಸ್ಕೊಂಡ್ರೆ ತುಂಬಾ ಒಳ್ಳೇದು. ಕತೆನ ಓದಿ ಆದಮೇಲೆ ದೇವಿಗೆ ನಮಸ್ಕಾರ ಮಾಡ್ಕೊಂಡು ಆ ಅಕ್ಷತೆನ ಸ್ವಲ್ಪ ದೇವಿ ಮುಂದೆ ಹಾಕಬೇಕು. ಮಿಕ್ಕಿದನ್ನ ನಿಮ್ಮ ತಲೆ ಮೇಲೆ ಸ್ವಲ್ಪ ಸ್ವಲ್ಪ ಇಟ್ಕೊಳ್ಳಿ. ಒಂದು 4 ಕಾಳು ದೇವಿ ಮುಂದೆ ಹಾಕಬೇಕು, ಒಂದು 4 ಕಾಳು ತಲೆ ಮೇಲೆ ಹಾಕೋಬೇಕು. ಈ ರೀತಿ ಅಕ್ಷತೆನ ಕತೆನ ಓದಿ ಆದಮೇಲೆ ಮಹಾಮಂಗಳಾರತಿನ ಮಾಡಬೇಕು. ಇದಿಷ್ಟು ಮಾಡಿದ್ರೆ ಅಲ್ಲಿಗೆ ವರಮಹಾಲಕ್ಷ್ಮಿ ಪೂಜೆ ಸಂಪೂರ್ಣ ಆಗುತ್ತೆ. ಆ ನಂತರ ನೀವು ಕ್ಷಮಾಪಣಾ ಮಂತ್ರ ಮತ್ತೆ ಫಲಶ್ರುತಿ ಮಂತ್ರ, ಆಮೇಲೆ ಪ್ರದಕ್ಷಿಣೆ ಮಂತ್ರ ಇದಿಷ್ಟನ್ನು ಹೇಳ್ಕೊಬೇಕಾಗತ್ತೆ. ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಕ್ಷಮಾಪಣಾ ಮಂತ್ರ ಕೇಳ್ಕೋಬೇಕು. ಏನಂತಂದ್ರೆ ಈಗ ಮಾಡಿರೋಂಥ ಪೂಜೆಯಲ್ಲಿ ಹೇಳಿರೋಂಥ ಮಂತ್ರದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿರೋದು, ಉಚ್ಚಾರಣೆಯಲ್ಲೇ ತಪ್ಪು ಮಾಡಿರ್ತೀವಿ. ಹಾಗಾಗಿ ಅದನ್ನೆಲ್ಲ ಕ್ಷಮಿಸು ಅಂತ ಕೇಳಿಕೊಂಡು ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಪ್ರದಕ್ಷಿಣೆ ಹಾಕಬೇಕು. 5, 9 ಅಥವಾ 11 ಪ್ರದಕ್ಷಿಣೆನ ಹಾಕಿ ನಮಸ್ಕಾರ ಮಾಡಿಕೊಂಡು ಕೊನೆಯಲ್ಲಿ ಫಲಶ್ರುತಿ ಮಂತ್ರ ಇರುತ್ತೆ, ಅದನ್ನು ಹೇಳಿಬಿಟ್ಟು ಅಕ್ಷತೆ ಮತ್ತು ಹೂವನ್ನು ದೇವಿ ಮುಂದೆ ಅರ್ಪಿಸಿ ಅಡ್ಡ ಬಿದ್ದು ನಮಸ್ಕಾರ ಮಾಡ್ಕೊಳ್ಳಿ. ಹೆಣ್ಣು ಮಕ್ಕಳು ಸಾಷ್ಟಾಂಗ ನಮಸ್ಕಾರ ಮಾಡಬಾರ್ದು. ಹೀಗೆ ಮಂಡಿನ ಮಡಚ್ಕೊಂಡು, ನಮ್ಮ ಯೋಗ ಕ್ಲಾಸಲ್ಲಿ ವಜ್ರಾಸನ ಅಂತ ಹೇಳೋರು, ಆ ರೀತಿ ನಮ್ಮ ಕಾಲನ್ನು ಹಿಂದಕ್ಕೆ ಮಡಚಿ ಹಾಗೆ ಕೂತ್ಕೊಂಡು ತಲೆ ಬಾಗಿಸಿ ನಮಸ್ಕಾರ ಮಾಡ್ಕೋಬೇಕು. ಗಂಡು ಮಕ್ಕಳು ಬೇಕಾದರೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬೋದು. ಇನ್ನೊಂದು ವಿಚಾರ ಏನು ಅಂತಂದರೆ, ಇದರಲ್ಲಿ ಮಹಾಮಂಗಳಾರತಿ ಮಾಡೋದಕ್ಕಿಂತ ಮೊದಲು, ಯಾಕಂದರೆ ಹೇಳುವಾಗ ಒಂದೊಂದು ವಿಚಾರ ಸ್ಕಿಪ್ ಆಗಿಬಿಡುತ್ತೆ. ಕತೆ ಎಲ್ಲ ಓದಾದ್ಮೇಲೆ ತುಪ್ಪದ ಆರತಿಯನ್ನು ಮಾಡಬೇಕು, ತುಪ್ಪದ ದೀಪದ ಆರತಿಯನ್ನು ಮಾಡಬೇಕು. ಆರತಿ ಮಾಡುವಂಥ ಸಮಯದಲ್ಲಿ ಮನೇಲಿ ಎಷ್ಟು ಜನ ಹೆಣ್ಮಕ್ಳಿದ್ದೀರಾ, ಮಕ್ಕಳು, ಗಂಡ, ಹೆಂಡತಿ, ದೊಡ್ಡವರು, ಚಿಕ್ಕವರು ಎಲ್ಲರೂ ಒಟ್ಟಿಗೆ ಸೇರಿ ಆರತಿ ಮಾಡಿ. ತುಂಬ ಅಂದರೆ ತುಂಬ ಒಳ್ಳೆಯದು. ಮತ್ತು ಕುಟುಂಬದಲ್ಲಿ ಬಾಂಧವ್ಯ ಹೆಚ್ಚಾಗುತ್ತೆ, ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತೆ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿ. ಅಥವಾ ಗಂಡ ಏನಾದರೂ ಬೇರೆ ಊರಲ್ಲಿದ್ದಾರೆ ಅಂದರೆ ಹೆಂಡತಿ, ಮಕ್ಕಳು ಆ ರೀತಿ ಕೂಡ ಯಾರ್ಯಾರಿದ್ದೀರೋ ಒಟ್ಟಿನಲ್ಲಿ ಮನೇಲಿ ಎಲ್ಲರೂ ಸೇರಿ ಅಮ್ಮನಿಗೆ ಆರತಿ ಮಾಡಿ, ತುಪ್ಪ ದೀಪದ ಆರತಿ ಮಾಡಿ. ಮತ್ತು ಬೆಟ್ಟದ ನಲ್ಲಿಕಾಯಿ ದೀಪ ಕೂಡ ಬೆಳಗ್ಗೆ ಹೊತ್ತು ಹಚ್ಚಬೇಕು. ಬೆಳಗ್ಗೆ ಇಷ್ಟೆಲ್ಲ ಮಾಡಿಕೊಂಡು ದೀಪ ಹಚ್ಚಕ್ಕಾಗಲ್ಲ ಅಂದರೆ ಸಂಜೆ ಕೂಡ ಹಚ್ಬೋದು. ಆ ದೀಪದ ಆರತಿ ಮಾಡುವಾಗಲೂ ಕೂಡ ಅಷ್ಟೇ, ಮನೇಲಿ ಯಾರ್ಯಾರಿದ್ದಾರೆ ಎಲ್ಲರೂ ಒಟ್ಟಿಗೆ ಸೇರಿ ಆರತಿ ಮಾಡಿ. ಆಮೇಲೆ ನೀವು ಅದನ್ನು ಪಕ್ಕದಲ್ಲಿಟ್ಟು ಕರ್ಪೂರದ ಆರತಿನ ಮಾಡ್ಬೋದು, ಮಹಾಮಂಗಳಾರತಿನ ಮಾಡ್ಬೋದು. ಮಹಾಮಂಗಳಾರತಿಯನ್ನು ಮಾಡಿ ಆಮೇಲೆ ನಾನು ಹೇಳಿದ್ನಲ್ಲ ಕ್ಷಮಾಪಣ ಮಂತ್ರ ಅದೆಲ್ಲ ಕೂಡ ಹೇಳ್ಕೋಬೇಕು. ಇದಿಷ್ಟನ್ನು ಮಾಡಲೇಬೇಕು, ತುಂಬ ಒಳ್ಳೆಯದು. ಗಂಡ ಹೆಂಡತಿ ಜೊತೆನಲ್ಲಿ ಆರತಿ ಮಾಡಿ ಮಹಾಲಕ್ಷ್ಮಿ ಮನಸ್ಸು ತುಂಬಿ ಆಶೀರ್ವಾದ ಮಾಡ್ತಾರೆ. ಯಾವಾಗಲೂ ಖುಷಿಯಾಗಿ ಹೀಗೆ ಹೊಂದಾಣಿಕೆಯಿಂದ ಚೆನ್ನಾಗಿರಿ ಅಂತ ಹೇಳ್ತಾರೆ. ಆ ರೀತಿ ಮನೆಯವರೆಲ್ಲ ಒಟ್ಟಿಗೆ ಸೇರಿ ಆರತಿ ಮಾಡೋದು ತುಂಬಾ ಒಳ್ಳೆಯದು. ಇದಿಷ್ಟು ವರಮಹಾಲಕ್ಷ್ಮಿ ಹಬ್ಬದ ಪೂಜಾ ವಿಧಾನ. ಇನ್ನೇನಾದರೂ ನಾನು ಮಿಸ್ ಮಾಡಿದರೆ ಖಂಡಿತ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಪೂಜೆ ಎಲ್ಲ ಆದಮೇಲೆ ವ್ರತದ ದಾರಗಳು ಇಟ್ಟಿರ್ತೀರಲ್ಲ, ಮನೇಲಿ ಎಷ್ಟು ಜನ ಹೆಣ್ಮಕ್ಳು ಇರ್ತಾರೋ ಅವರೆಲ್ಲರೂ ಕೈಗೆ ಕಟ್ಬೋದು. ನಿಮಗಿಂತ ದೊಡ್ಡವ್ರ ಕೈ ನೀವು ಕಟ್ಟಿಸ್ಕೊಳ್ಳಿ, ಅತ್ತೆ, ಅಮ್ಮ, ನಿಮ್ಮ ಯಜಮಾನರು ಆ ಥರ ಅವ್ರ ಕೈಲೆಲ್ಲ ಕಟ್ಟಿಸ್ಕೊಳ್ಳಿ. ನಿಮಗಿಂತ ಚಿಕ್ಕವ್ರಿಗೆ ನೀವು ಕಟ್ಬೋದು. ಮತ್ತು ಹೆಣ್ಮಕ್ಳು ಯಾರ್ಯಾರು ಇರ್ತಾರೋ ಆವಾಗಲೇ ಕೂರಿಸಿ ಅವರೆಲ್ಲರಿಗೂ ಕೂಡ ಕುಂಕುಮ ಕೊಡಿ, ತುಂಬ ಒಳ್ಳೆಯದು. ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ ನಾನು.